ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿ ಕೇಂದ್ರದಲ್ಲಿ ನೇಹಾ ವಿದ್ಯಾಸಂಸ್ಥೆಯ ಶಾಲಾ ವಾರ್ಷಿಕೋತ್ಸವ ಬುಧವಾರ ರಾತ್ರಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಈ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕೆಟಿ ವೀರಾಂಜನೇಯ ಅವರು ಆಗಮಿಸಿದರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡುತ್ತಿರುವುದು ಶ್ಲಾಘನೀಯ. ಕೆಟಿ ವೀರಾಂಜನೇಯ ಈ ಕಾರ್ಯಕ್ರಮದಲ್ಲಿ ಬಿಇಒ ವೆಂಕಟೇಶಪ್ಪ ಮಾತನಾಡಿ, ಪೋಷಕರು ಉತ್ತಮ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ದಾಖಲಿಸುತ್ತಾರೆ. ಆ ಮೂಲಕ ಮಕ್ಕಳ ಭವಿಷ್ಯದ ಬಗ್ಗೆ ನಿರಾಳ ಎಂದುಕೊಳ್ಳಬಾರದು. ನಿರಂತರವಾಗಿ ಮಕ್ಕಳ ಶೈಕ್ಷಣಿಕ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳುತ್ತಿರಬೇಕು. ಏಕೆಂದರೆ 40% ಕಾಲ ಮಾತ್ರ ಮಗು ಶಾಲೆಯಲ್ಲಿ ಇದ್ರೆ ಉಳಿದ 60% ಸಮಯ ಮನೆಯಲ್ಲಿ ಇರುತ್ತದೆ. ಹಾಗಾಗಿ ಮಗುವಿನ ಕಲಿಕೆಯ ಜವಾಬ್ದಾರಿಯು ಪೋಷಕರ ಮೇಲೆಯೂ ಇರುತ್ತದೆ ಎಂದು ಹೇಳಿದ್ದಾರೆ. ಹೋಗಿ ಹೆಡ್ ಮಾಸ್ಟರ್ನ ಟೀಚರ್ಸ್ನ ಮಾತಾಡಿದ್ರೆ ಮತ್ತೆ ಟಿಸಿ ತಗೊಳ್ಳೋ ತನಕ ಯಾರು ಪೇರೆಂಟ್ಸ್ ಆ ಕಡೆ ಹೋಗೋದೇ ಇಲ್ಲ. ಆದರೆ ನೀವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಲ್ಲ, ನಿಜಕ್ಕೂ ನಮ್ಗೆ ಸಂತೋಷ ಆಗ್ತಾ ಇದೆ. ನಿಮ್ಗೆ ನಿಮ್ಮ ಮಕ್ಕಳ ಬಗ್ಗೆ, ಶಾಲೆ ಬಗ್ಗೆ ಇರ್ತಕ್ಕಂತಹ ಪ್ರೀತಿ ವಾತ್ಸಲ್ಯ ಏನು ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಪ್ರತಿ ತಂದೆ ತಾಯಿಯರು ತಿಳ್ಕೊಳ್ತಕ್ಕಂಥದ್ದು ಮುಖ್ಯವಾದ ವಿಚಾರ ಏನಂದರೆ, ನಾವು ಒಳ್ಳೆ ಶಾಲೆಗೆ ಸೇರಿಸಿದ ತಕ್ಷಣ ನಮ್ಮ ಜವಾಬ್ದಾರಿ ಮುಗಿಯಲ್ಲ. ಪ್ರತಿ ದಿನಾನೂ ಕೂಡ ನಮ್ಮ ಮಗುವಿನ ಬಗ್ಗೆ ನಮಗೆ ಜವಾಬ್ದಾರಿ ಇರಬೇಕು. ಶಾಲೆಗೆ ಹೋಗ್ತಾ ಇದೆ, ಏನು ಕಲಿತಾ ಇದೆ, ಏನು ಕಲಿತಾ ಇಲ್ಲ. ಮತ್ತು ಮನೆಯಲ್ಲೂ ಕೂಡ ಅಷ್ಟೇ, ಶಾಲೆಯಲ್ಲಿ ಕಲಿತಕ್ಕಂಥದ್ದು 40% ಅಷ್ಟೇ. ಇನ್ನು 60% ಮಗು ಮನೆಯಲ್ಲಿ ಕಲಿತದೆ, ಸಮಾಜದಲ್ಲಿ ಕಲಿತದೆ, ಇತರೆ ವ್ಯಕ್ತಿಗಳ ಜೊತೆಯಲ್ಲಿ ಕಲಿತದೆ. ತಂದೆ ತಾಯಿ ಆಗಿರ್ತಕ್ಕಂಥವ್ರು ಮಕ್ಕಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ವಹಿಸಬೇಕು. ಮನೆಯಲ್ಲಿ ನೀವು ಮಾತಾಡ್ತಕ್ಕಂಥ ಮಾತುಗಳು, ನಿಮ್ಮ ಹವ್ಯಾಸಗಳು, ನಿಮ್ಮ ಅಭ್ಯಾಸಗಳು, ನೀವು ಫೋನಲ್ಲಿ ಮಾತಾಡ್ತಾ ಇರ್ತೀರಾ, ಮಗುವನ್ನು ಮಾತ್ರ ಫೋನು ಮುಟ್ಟಬೇಡಿ ಅಂತ ಹೇಳ್ತೀರಾ. ನೀವು ಟಿವಿ ನೋಡ್ತೀರಾ, ಮಗುವನ್ನು ಟಿವಿ ನೋಡಬೇಡಿ ಅಂತ ಹೇಳ್ತೀರಾ. ಮಗುವಿನ ಮುಂದೆ ಸುಳ್ಳು ಹೇಳ್ತಕ್ಕಂಥದ್ದು, ಮಗುವಿನ ಮುಂದೆ ಜೋರಾಗಿ ಕಿರ್ಚ್ತಕ್ಕಂಥದ್ದು, ಮಕ್ಕಳ ಮುಂದೆ ನಾವು ಕೋಪ ಮಾಡ್ಕೊಳ್ತಕ್ಕಂಥದ್ದು, ಸಿಕ್ಕಾಪಟ್ಟಿ ಮಕ್ಕಳನ್ನ ಬೈತಕ್ಕಂಥದ್ದು, ಮಕ್ಕಳನ್ನ ಅವ್ಯಾಚ ಶಬ್ದಗಳಿಂದ ಮಾತಾಡ್ತಕ್ಕಂಥದ್ದು, ಇದು ತಂದೆ ತಾಯಿಯರು ಮೊದಲು ಬ್ಯಾನ್ ಮಾಡ್ಕೋಬೇಕಿಂತ ವಿಚಾರಗಳ ಬಗ್ಗೆ. ಯಾಕಂದ್ರೆ ಪ್ರತಿಯೊಂದು ಮಗು ನಮ್ಮ ಹತ್ರ ಕಲಿತಾ ಇರ್ತದೆ. ಇದೇ ವೇಳೆ ನ್ಯಾಷನಲ್ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ವೀರಾಂಜನೇಯ ಅವರು ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದು ಶ್ಲಾಘನೀಯ. ಅದರಲ್ಲೂ ಮಹಿಳೆಯೊಬ್ಬರು ಶಾಲೆಯನ್ನ ಸ್ಥಾಪನೆ ಮಾಡಿ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನು ಮಕ್ಕಳಿಗೆ ಒದಗಿಸಿ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಕಾರ್ಯನಿರತ ಪತ್ರಕರ್ತರ ಸಂಘದ ಪಿ ಮಂಜುನಾಥ್ ರೆಡ್ಡಿ, ಶಿಕ್ಷಣ ಸಮನ್ವಯ ಅಧಿಕಾರಿ ಆರ್ ವೆಂಕಟರಾವ್, ಎಸಿಒ ರವಿಕುಮಾರ್, ಉಪನ್ಯಾಸಕ ಶಶಿಕುಮಾರ್, ಉಪನ್ಯಾಸಕ ಶಿವಕುಮಾರ್, ಪತ್ರಕರ್ತ ಬಿಆರ್ ಕೃಷ್ಣ, ನೇಹಾ ವಿದ್ಯಾಸಂಸ್ಥೆಯ ಅಧ್ಯಕ್ಷ ನಾಗರಾಜ್, ಕಾರ್ಯದರ್ಶಿ ನಾಗರತ್ನಮ್ಮ ಸೇರಿದಂತೆ ಹಲವಾರು ಮಂದಿ ಇದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಬಾಗೇಪಲ್ಲಿ ತಾಲೂಕಿನ ಪರಗೋಡು ಪ್ರಾಥಮಿಕ ಕೃಷಿ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎ ಗೋಪಾಲಕೃಷ್ಣ, ಉಪಾಧ್ಯಕ್ಷರಾಗಿ ಎನ್ ಆದಿನಾರಾಯಣಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಬಿಎನ್ ಲೀಲಾವತಿ ಅವರು ಘೋಷಣೆ ಮಾಡಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಪರಗೋಡು ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳ ಅಧಿಕಾರದ ಗದ್ದುಗೆಯನ್ನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿತರು ವಶಕ್ಕೆ ಪಡೆದುಕೊಂಡು ಜಯಬೇರಿ ಬಾರಿಸಿದ್ದಾರೆ. ಪರಗೋಡು ಸಹಕಾರ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳಿಗೆ ಗುರುವಾರ ಚುನಾವಣೆ ನಡೆದಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಎ ಗೋಪಾಲಕೃಷ್ಣ, ಉಪಾಧ್ಯಕ್ಷ ಸ್ಥಾನಕ್ಕೆ ಎನ್ ಆದಿನಾರಾಯಣಪ್ಪ ನಾಮಪತ್ರ ಸಲ್ಲಿಸಿದ್ದು, ಯಾರೊಬ್ಬರು ಎರಡನೇ ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರಾಗಿ ಎ ಗೋಪಾಲಕೃಷ್ಣ, ಉಪಾಧ್ಯಕ್ಷರಾಗಿ ಎನ್ ಆದಿನಾರಾಯಣಪ್ಪ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಕಳೆದ 28 ವರ್ಷಗಳಿಂದ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರ ಹಿಡಿತದಲ್ಲಿ ಇದ್ದ ಸಂಘದ ಅಧಿಕಾರದ ಗದ್ದುಗೆಯನ್ನ ಈ ಬಾರಿ ಬಿಜೆಪಿ ಬೆಂಬಲಿತರು ತಮ್ಮ ವಶಕ್ಕೆ ಪಡೆದುಕೊಂಡು ಪ್ರಥಮ ಬಾರಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಣದ ನಿರ್ದೇಶಕರು ಸಂಘದ ಚುನಾವಣೆಯಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ಈ ದಿನ ಪರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರಗೋಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಹೋದ ಒಂದು 10 ದಿವಸದ ಹಿಂದ್ಗಡೆ ಎಲೆಕ್ಷನ್ ನಡೆದಿತ್ತು. ಈ ಎಲೆಕ್ಷನಲ್ಲಿ ಟೋಟಲು 12 ಅಭ್ಯರ್ಥಿಗಳಿತ್ತು. 12 ಅಭ್ಯರ್ಥಿಗಳಲ್ಲಿ ಒಂದು ಇನಾಮಿನೇಷನ್ ಮಾಡಿಕೊಂಡಿದ್ದರು. ಅದರಲ್ಲಿ 11 ಎಲೆಕ್ಷನ್ ನಡೀತು. 11ರಲ್ಲಿ NDA ಪರವಾಗಿ ನಮ್ಮ ಗೋಪಿ ಮತ್ತು ಇಲ್ಲಿ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಎಲೆಕ್ಷನ್ ನಡೆಸಿದ ಮೇಲೆ 9 ನಮ್ಮ NDA ಪರವಾಗಿ ಗೆದ್ದಿದ್ದರು. ಇವತ್ತು
ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಅದು ಏನಂತಂದರೆ 25 ವರ್ಷದಿಂದ ಕಾಂಗ್ರೆಸ್ ಚುಕ್ಕಾಣಿಯಲ್ಲಿ ಹಿಡಿದಂತಹ ಈ ಪರಗೋಡ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಇವತ್ತು ನಮ್ಮ ಮುಖಂಡರೆಲ್ಲ ಸೇರಿ ಜೈಬೇರಿಯನ್ನು ಬಾರಿಸಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇನಾಮಿನೇಷನ್ ಮಾಡಿದ್ದಾರೆ. ಇದಕ್ಕೆ ನಮ್ಮ NDA ಮುಖಂಡರಾದಂಥ ಮಾನ್ಯ ಸಂಸದರಾದಂಥ ಸುಧಾಕರನ್ ನೇತೃತ್ವದಲ್ಲಿ ಮತ್ತು ನಮ್ಮ ಕೇಂದ್ರ ಮಂತ್ರಿಗಳಾದಂತಹ ಕುಮಾರಣ್ಣವರ ನೇತೃತ್ವದಲ್ಲಿ ಎಲ್ಲರ ಸಹಕಾರದಿಂದ, ನಮ್ಮೆಲ್ಲರ ಸಹಕಾರದಿಂದ ಈ ಭಾಗದ ಮುಖಂಡರು, ಎಲ್ಲ NDA ಮುಖಂಡರು ಸುಮಾರು ಇದ್ದಾರೆ. ಎಲ್ಲರ ಹೆಸರು ಹೇಳಿದ್ರೆ ಎಲ್ಲ ಮುಖಂಡರೇ ಇದ್ದಾರೆ. ನಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ ರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನ ಪರಗೋಡು ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ 12 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ NDA ಬೆಂಬಲಿತ 9 ನಿರ್ದೇಶಕರು ಜಯ ಗಳಿಸಿದ್ದು, ಗುರುವಾರ ನಡೆದ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಗುರುವಾರ ನಡೆದ ಚುನಾವಣೆಯಲ್ಲಿ NDA ಬೆಂಬಲಿತ ಎ ಗೋಪಾಲಕೃಷ್ಣ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಆದಿನಾರಾಯಣಪ್ಪ ಅವರು ಆಯ್ಕೆಯಾಗಿದ್ದಾರೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ತಟ್ಟಹಳ್ಳಿ ಮದ್ದಿರೆಡ್ಡಿ, JP ಚಂದ್ರಶೇಖರ್ ರೆಡ್ಡಿ, KR ಕೃಷ್ಣಪ್ಪ, DN ಸುಧಾಕರ ರೆಡ್ಡಿ, ಸಂಘದ ನಿರ್ದೇಶಕರಾದ PN ನರೇಶ್, T ನಾರಾಯಣಸ್ವಾಮಿ, BS ಮಂಜುನಾಥ, DS ಮದ್ದಿರೆಡ್ಡಿ, ನಂಜುಂಡಪ್ಪ, B ಆದಿನಾರಾಯಣ ಇನ್ನು ಮುಂತಾದವರು ಇದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಚಿಂತಾಮಣಿಯ ಯರ್ರಕೋಟೆ ಗಂಗಾ ಭವಾನಿ ದೇವಸ್ಥಾನದ ಜಾಗವನ್ನ ಗುರುವಾರ ಹದ್ದುಬಸ್ತು ಮಾಡಿ ಸರ್ವೆ ಕಾರ್ಯವನ್ನ ಭೂಮಾಪನ ಇಲಾಖೆಯ ಅಧಿಕಾರಿಯಾದಂತಹ ಖಾದರ್ ಸಾಬ್ ಅವರ ನೇತೃತ್ವದಲ್ಲಿ ಇಂದು ನಡೆಯಿತು. ದೇವಸ್ಥಾನದ ಒತ್ತುವರಿ ಜಾಗ ತೆರವುಗೊಳಿಸಿದ ಸರ್ವೆ ಅಧಿಕಾರಿ ಖಾದರ್ ಸಾಬ್, ತಹಸೀಲ್ದಾರ್ ಅವರು ಸರ್ವೆ ಕಾರ್ಯ ನಡೆಸಿ ಜಾಗ ಗುರುತಿಸಿಕೊಡಲು ಭೂಮಾಪನ ಇಲಾಖೆ ಅಧಿಕಾರಿಗಳಿಗೆ ಆದೇಶ ನೀಡಿದ್ದು, ಅದರಂತೆ ಸ್ಥಳೀಯ ಕಂದಾಯ ಇಲಾಖೆ ಅಧಿಕಾರಿಗಳ ಸಮಕ್ಷಮದಲ್ಲಿ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಅವರು ಸರ್ವೆ ನಡೆಸಿ ಯರ್ರಕೋಟೆ ಗಂಗಾ ಭವಾನಿ ದೇವಸ್ಥಾನದ ಸುತ್ತಮುತ್ತಲಿನ ಜಾಗವನ್ನು ರೈತರು ಒತ್ತುವರಿ ಮಾಡಲಾಗಿದ್ದು, ಒತ್ತುವರಿ ತೆರವುಗೊಳಿಸಿ ಜಾಗ ಗುರುತಿಸಿಕೊಟ್ಟಿದ್ದಾರೆ. ಚಿಂತಾಮಣಿ ತಾಲೂಕು ಮುರುಮಳ್ಳ ಹೋಬಳಿ ಕಾಪಲ್ಲಿ ಗ್ರಾಮದ ಸರ್ವೆ ನಂಬರ್ 63ರಲ್ಲಿ ನಮಗೆ ಒಂದು ಹದ್ಬಸ್ ಮಾಡಿಕೊಡಿ ಅಂತ ಈ ಊರಿನ ಗ್ರಾಮಸ್ಥರೆಲ್ಲ ನಮಗೊಂದು ಅರ್ಜಿಯನ್ನು ಕೊಟ್ಟಿದ್ದರು. ಈ ಅರ್ಜಿ ಪ್ರಕಾರ ಮಾನ್ಯ ತಹಸೀಲ್ದಾರ್ ಆದೇಶದಂತೆ ಈ ದಿನ ಈ ಸ್ಥಳಕ್ಕೆ ಬಂದು ಎಲ್ಲ ಈ ಪಕ್ಕದಲ್ಲಿರೋ ಪಕ್ಕದಲ್ಲಿರೋ ಸರ್ವೆ ನಂಬರ್ದಾರರಿಗೂ ನಾವು ನೋಟಿಸನ್ನು ಕೊಟ್ಟು ಹಾಗೂ ಎಲ್ಲ ಹದ್ಬಸ್ಗಳನ್ನು ಗುರುತಿಸಿ ಇವರಿಗೆ ಹಸ್ತಾಂತರ ಮಾಡಿರ್ತೀವಿ. ಈ ವೇಳೆ ಯರ್ರಕೋಟೆ ಶ್ರೀ ಗಂಗಾ ಭವಾನಿ ದೇವಸ್ಥಾನದ ಸೇವಾ ಟ್ರಸ್ಟ್ನ ಅಧ್ಯಕ್ಷರು BV ವೆಂಕಟರಮಣಪ್ಪ ಮಾತನಾಡಿ, ಸರ್ವೆ ನಂಬರ್ 63ರಲ್ಲಿ 34 ಗುಂಟೆ ಜಮೀನು ಸರ್ವೆ ಕಾರ್ಯ ನಡೆಸಿ ಜಾಗ ಗುರುತಿಸಿಕೊಟ್ಟಿರುವ ಭೂಮಾಪನ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಕಂದಾಯ ಇಲಾಖೆಯ RI ಮುನಿರಾಜು ಅವರಿಗೆ ಧನ್ಯವಾದಗಳು ಎಂದು ಹೇಳಿದ್ದಾರೆ. ನಾನು ಈ ಜಮೀನು ಕಾಬ್ಬಲ್ಲಿಗೆ ಸೇರಿರ್ತಕ್ಕಂಥ 63 ಸರ್ವೆ ನಂಬರಲ್ಲಿ 34 ಗುಂಟೆ ಜಮೀನು ಯರ್ರಕೋಟೆ ಗಂಗಮ್ಮ ದೇವರು ಅಂತಿತ್ತು. ನಾವು 22/2/2023ರಲ್ಲಿ ಅರ್ಜಿ ಹಾಕಿದ್ದು. ಅದು ಈಗ ಸರ್ವೆಗೆ ಬಂದಿತ್ತು. ಸರ್ವೆಗೆ ಬಂದಿದ್ದರಿಂದ ಸರ್ವೇಯರು, ನಮ್ಮ DT ಸಾಹೇಬರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಜೊತೆಗೆ ನಾವೆಲ್ಲ ಗ್ರಾಮಸ್ಥರೆಲ್ಲ ಬಂದಿದ್ದೀವಿ. ಬಂದು ಸರ್ವೆ ಮಾಡಿಕೊಟ್ಟಿದ್ದಾರೆ. ಆಯ್ತಲ್ಲ, ಇದು ಬೌಂಡ್ರಿನೂ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಯರ್ರಕೋಟೆ ಗ್ರಾಮಸ್ಥರಿಂದ ಗಂಗಮ್ಮ ದೇವಿ ಕಡೆಯಿಂದ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಸರ್, ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡ್ತೀರಿ ಇಲ್ಲ ಸರ್? ಎಲ್ಲಿ? ಇಲ್ಲಿ ದೇವಸ್ಥಾನ ಇಂಪ್ರೂವ್ಮೆಂಟ್ ಅಂತ ಏನಿಲ್ಲ. ಇಂಪ್ರೂವ್ಮೆಂಟ್ ಅಲ್ಲಿ ಮಾಡಿದ್ದೀವಿ, ಯರ್ರಕೋಟೆಯಲ್ಲಿ ಮಾಡಿದ್ದೀವಿ. ಇಲ್ಲಿ ಏನಿಲ್ಲ, ಇದರಲ್ಲಿ ಏನಾದರೂ ಬೆಳೆದ್ರೆ ದೇವ್ರಿಗೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಜಮೀನನ್ನು ನಾವು ನಮ್ಮ ಇದು ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಅವರಿಗೆ ಅರ್ಜಿ ಕೊಟ್ಟಿದ್ದು ಸರ್. ಅದರ ಪ್ರಕಾರ ಈಗ ಸರ್ವೆ ಕಾರ್ಯ ನಡೀತಾ ಇದೆ. ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ಉಪತಹಸೀಲ್ದಾರ್ ಮೋಹನ್ ಕುಮಾರ್, ಗ್ರಾಮ ಆಡಳಿತಾಧಿಕಾರಿ ಶರಣು ಸೇರಿದಂತೆ ಗ್ರಾಮಸ್ಥರು ಇದ್ದರು. ವರದಿ ರಾಮಾಂಜನೇಯ, ಎಸ್ ನಂದಿ ಟಿವಿ. ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಬಳಿ ಇರುವ ಸೆಂಟ್ ಥಾಮಸ್ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ BEO ನರೇಂದ್ರ ಕುಮಾರ್ ಅವರು ಭಾಗಿಯಾಗಿ ನಂತರ ಮಾತನಾಡಿದ್ದಾರೆ. ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಮಕ್ಕಳಿಗೆ ನೀಡಿದರೆ ಉತ್ತಮ ಜೀವನವನ್ನ ಸಾಗಿಸಲು ಸಾಧ್ಯ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮಕ್ಕಳು ಉನ್ನತ ವಿದ್ಯಾಭ್ಯಾಸ ಪಡೆದಾಗ ಮಾತ್ರ ಉತ್ತಮ ಜೀವನ ನಡೆಸಲು ಸಾಧ್ಯ. BEO ನರೇಂದ್ರ ಕುಮಾರ್.
ತಾಲೂಕಿನ ಮೇಲೂರು ಬಳಿ ಇರುವ ಸೆಂಟ್ ಥಾಮಸ್ ಶಾಲೆಯಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ತಂದೆ ತಾಯಿಗಳು ಸ್ವಾರ್ಥವನ್ನ ತ್ಯಾಗ ಮಾಡಿ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಬೇಕು ಎಂದರು. ಕೃಷ್ಣಾ ಕಾಲೇಜಿನ ಪ್ರಾಂಶುಪಾಲ ರಾಘವೇಂದ್ರ ದೇಸಾಯಿ ಮಾತನಾಡಿ, ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನ ಕಲಿಸಬೇಕು ಎಂದು ಹೇಳಿದ್ದಾರೆ. ನಂತರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಉಮೇಶ್ ಮಾತನಾಡಿ, ಮಕ್ಕಳನ್ನ ಶಾಲೆಗೆ ಸೇರಿಸಬೇಕು. ಮಕ್ಕಳು ಶಾಲೆಗೆ ಹೋಗುವುದರಿಂದ ವಿದ್ಯೆ ಬುದ್ಧಿ ಕಲಿಯುವುದರ ಜೊತೆಗೆ ಸಮಾಜದಲ್ಲಿ ಹೇಗೆ ಬದುಕಿ ಬಾಳಬೇಕು ಎಂಬ ಸಂಸ್ಕಾರವನ್ನ ಕಲಿಯುತ್ತಾರೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಆನಂದ್, ಆಡಳಿತಾಧಿಕಾರಿ ಜೋಸೆಫ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಪೋಷಕರು, ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಜರಿದ್ದರು. ಕಾಂತಮ್ಮ ನೀನಾ ಆ ವಯಸ್ಸಾಗ ಮಾತಾಡ್ಸ್ತಾರೆ ಅಂತ ತಿರ್ಸ್ಕೊಂಡು ಹೋಗ್ತಾ ಇದ್ದೆ. ವರದಿ ಮಿಥುನ್ ಕುಮಾರ್, ನಂದಿ ಟಿವಿ, ಶಿಡ್ಲಘಟ್ಟ. ಭಕ್ತಿ ಭಾವದಿಂದ ಶಿವರಾತ್ರಿ ಆಚರಣೆ. ಮಹಾಶಿವರಾತ್ರಿ ಅಂಗವಾಗಿ ತಾಲೂಕಿನ ಎಲ್ಲಾ ಶಿವನ ದೇವಾಲಯದಲ್ಲಿ ಭಕ್ತ ಸಮೂಹ ಮಹಾಶಿವರಾತ್ರಿ ಅಂಗವಾಗಿ ವಿಶೇಷ ಪೂಜೆ, ಅಲಂಕಾರ, ಅಭಿಷೇಕ, ಭಜನೆ, ಪ್ರಸಾದ ವಿತರಣೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಆಚರಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಐತಿಹಾಸಿಕ ಜಡಲ ಭೈರವೇಶ್ವರ ದೇವಸ್ಥಾನ, ಪರಗೋಡಿನ ಪಂಚಲಿಂಗ ದೇವಸ್ಥಾನ, ಗೂಳೂರಿನ ನಡುಮಾಮಿಡಿ ಶಿವನ ದೇವಸ್ಥಾನ, ಪಾತಪಾಳ್ಯ ಗ್ರಾಮದ ಗಟ್ಟು ಶಿವನ ದೇವಸ್ಥಾನ, ಇತಿಹಾಸ ಪ್ರಸಿದ್ಧ ಈರಣ್ಣಯ್ಯನೇಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಪ್ರಯುಕ್ತ ಅಭಿಷೇಕ, ವಿಶೇಷ ಪೂಜೆ ನೆರವೇರಿಸಲಾಯಿತು. ಶಿವನ ದೇವಾಲಯದಲ್ಲಿ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಶಿವನ ಆರಾಧನೆ ಮಾಡಿದ್ದಾರೆ. ಎಲ್ಲಾ ಶಿವಾಲಯಗಳಲ್ಲಿ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಮಾಡಿದ್ದಾರೆ. ಪಟ್ಟಣದ ಐತಿಹಾಸಿಕ ಪ್ರಸಿದ್ಧ ಜಡಲ ಭೈರೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಪ್ರಯುಕ್ತ ಅಭಿಷೇಕ, ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಅಪಾರ ಭಕ್ತರು ಭೈರವೇಶ್ವರ ಪೂಜೆ ಸಲ್ಲಿಸಿ ಸ್ವಾಮಿಯ ದರ್ಶನ ಪಡೆದರು. ದೇವಸ್ಥಾನದಲ್ಲಿ ಆಧ್ಯಾತ್ಮ ಪ್ರವಚನ ಕಾರ್ಯಕ್ರಮ ಜರುಗಿತು. ತದನಂತರ ಪ್ರಸಾದ ವಿತರಣೆ ಮಾಡಲಾಯಿತು. ಶಿವರಾತ್ರಿ ಅಂಗವಾಗಿ ಹಣ್ಣುಗಳ ಸಲಾಡ್, ಅವಲಕ್ಕಿ, ಮಂಡಕ್ಕಿ, ತಂಬಿಟ್ಟು, ಕಡಲೆ ಬೀಜದ ಉಂಡೆ, ರವೆ ಉಂಡೆ, ಒಗ್ಗರಣೆ, ಮಿರ್ಚಿ, ಎಳ್ಳು ಉಂಡೆ ಮತ್ತು ಇನ್ನು ಅನೇಕ ಪದಾರ್ಥಗಳನ್ನು ಮಾಡಿ ತಿನ್ನುವ ಮೂಲಕ ಉಪವಾಸ ಅಂತ್ಯಗೊಳಿಸಿದ್ದಾರೆ. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಶೃಂಗೇರಿ ಮಠದಲ್ಲಿ ಗಮನ ಸೆಳೆದ ಕೈಲಾಸಗಿರಿ ಅಲಂಕಾರ. ನಗರದ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ನೆಲೆಸಿರುವ ಶ್ರೀ ಏಕಾಂಬರೇಶ್ವರ ಸ್ವಾಮಿಗೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ 4 ಯಾಮಗಳ ಪೂಜೆ ಕಾರ್ಯಕ್ರಮಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಈ ವರ್ಷ ನೂತನವಾಗಿ ನಿರ್ಮಿಸಿರುವ ಶ್ರೀ ಆದಿಶಂಕರ ಸಭಾಭವನದಲ್ಲಿ ವಿಶೇಷ ಅಲಂಕಾರವಾದ ಕೈಲಾಸಗಿರಿ ಅಲಂಕಾರವನ್ನು ಏರ್ಪಡಿಸಿ ಭಕ್ತರ ದಿವ್ಯ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ಪಟ್ಟಣದ ಭಕ್ತರು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಕೈಲಾಸ ಅಲಂಕಾರವನ್ನು ಕಣ್ತುಂಬಿಕೊಂಡಿದ್ದಾರೆ. ಈ ವೇಳೆ ಭಕ್ತರಿಗೆ ಶೃಂಗೇರಿ ಮಠದ ವತಿಯಿಂದ ತೀರ್ಥ ಪ್ರಸಾದಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಶೃಂಗೇರಿ ಶಂಕರ ಮಠ ಅಭಿವೃದ್ಧಿ ಮತ್ತು ಸೇವಾ ಟ್ರಸ್ಟ್ ಅಧ್ಯಕ್ಷ ವಿ ಕೃಷ್ಣ, ಉಪಾಧ್ಯಕ್ಷ ಬಿ ಕೃಷ್ಣಮೂರ್ತಿ, ಕಾರ್ಯದರ್ಶಿ ಡಿವಿ ಭಾಸ್ಕರ್, ಸದಸ್ಯರಾದ ಎನ್ ಶ್ರೀಕಾಂತ್, ಎಸ್ ಸತೀಶ್, ಎಎಸ್ ರವಿ, ನಾಗಭೂಷಣ್, ವೆಂಕಟೇಶ್, ಗುಂಡೂರಾವ್, ಶ್ರೀನಿವಾಸ ಮೂರ್ತಿ, ಶ್ರೀನಾಥ್, ಸುಬ್ರಹ್ಮಣ್ಯ ಶಾಸ್ತ್ರಿ, ನಟರಾಜ್, ವಿ ನಾಗರಾಜ್, ಎಸ್ವಿ ನಾಗರಾಜರಾವ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ವರದಿ ಮಿಥುನ್ ಕುಮಾರ್, ನಂದಿ ಟಿವಿ, ಶಿಡ್ಲಘಟ್ಟ. ದಿನ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನೂತನವಾಗಿ ನಿರ್ಮಿಸಿರತಕ್ಕಂಥ ಆದಿಶಂಕರ ಸಭಾಭವನದಲ್ಲಿ ಶೃಂಗೇರಿ ಶಂಕರ ಮಠ ಅಭಿವೃದ್ಧಿ ಮತ್ತು ಸೇವಾ ಟ್ರಸ್ಟ್ ವತಿಯಿಂದ ಮತ್ತು ತಾಲೂಕು ಬ್ರಾಹ್ಮಣ ಮಹಾಸಭಾ ವತಿಯಿಂದ ಈ ದಿನ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಕೈಲಾಸಗಿರಿ ಪರ್ವತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮ ಬಹಳ ಸೊಗಸಾಗಿ ಮೂಡಿಬಂದಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಆಕರ್ಷಣೆ ಮಾಡ್ತಾ ಇರತಕ್ಕಂಥದ್ದು ಒಂದು ವಿಶೇಷ. ಈ ಒಂದು ಕಾರ್ಯಕ್ರಮ ತಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿದೆ ಅಂತೇಳಿ ಈ ಮೂಲಕ ತಿಳಿಸಲಿಕ್ಕೆ ನಾವು ಆಶಿಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ.